ಸಚಿವ ಸತೀಶ್ ಬಾಬೈದನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರಲ್ಲ, ಸತತ 24 ಗಂಟೆ ಬಳಿಕ ಇಡಿ ಅಧಿಕಾರಿಗಳ ದಾಳಿ ಬಹುತೇಕವಾಗಿ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಮಂಜುನಾಥ್ ಮನೆ ಸೇರಿ 10ಕ್ಕೂ ಹೆಚ್ಚು ಅಧಿಕ ಕಡೆ ದಾಳಿಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ಸತತ 24 ಗಂಟೆ ಬೆಳಗಾವಿಯಲ್ಲಿ 6 ಕಡೆ ದಾಳಿ ಮಾಡಿದಂತಹ ಇಡಿ ಅಧಿಕಾರಿಗಳು 6 ಕಡೆಗಳಲ್ಲಿ ದಾಳಿಯನ್ನ ಮುಗಿಸಿ ಈಗ ಹೊರಟಿದ್ದಾರಂತೆ ಇಡಿ ಅಧಿಕಾರಿಗಳ ತಂಡ. ಬೆಳಗಾವಿಯ ಟಿವಿ ಸೆಂಟರ್ ಮನೆಯಲ್ಲಿ ನಿರಂತರವಾಗಿ ಶೋಧ ಕಾರ್ಯ ಏನ್ ಮಾಡ್ತಾ ಇದ್ರು, ಅದು ಬಹುತೇಕವಾಗಿ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ನೋಡಿ, ಸತತವಾಗಿ 24 ಗಂಟೆಗಳ ಕಾಲ ನಡೆಸಿದಂತಹ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಇದಾಗಿತ್ತು. ಬಹಳ ಹದ್ದಿನ ಕಣ್ಣಿಟ್ಟು ಶೋಧ ಕಾರ್ಯವನ್ನ ನಡೆಸಿದ್ರು. ಏನೇನ್ ಸಿಗುತ್ತೆ ಎಲ್ಲವನ್ನ ಕೂಡ ಇಡಿ ಅಧಿಕಾರಿಗಳು ತಡ್ಕಾಡುವಂತಹ ಕೆಲಸ ಮಾಡಿದ್ರು. ಯಾಕಂತಂದ್ರೆ ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಒಂದು ಕಡೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಮಾಹಿತಿ ಹೋಗಿರುತ್ತೆ ಆಬ್ವಿಯಸ್ಲಿ ಇಡಿ ಅಧಿಕಾರಿಗಳಿಗೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ವೈ ಮಂಜುನಾಥ್ ಅವ್ರಿಗೆ ಇನ್ನೂವರೆಗೂ ಅಂದ್ರೆ ಅವ್ರು ಎದ್ದೇ ಇರಲಿಲ್ಲ, ಅಷ್ಟು ಬೇಗ ರೇಡ್ ಮಾಡಿದ್ರು. ಸತತ 24 ಗಂಟೆಗಳ ಬಳಿಕ ಈಗ ಇಡಿ ಅಧಿಕಾರಿಗಳ ದಾಳಿ ಅಂತ್ಯ ಆಗಿದೆ. ಆ ಮನೆಯಲ್ಲಿರುವಂತಹ ದಾಖಲೆಗಳಾಗಿರ್ಬೋದು, ನಗದಾಗಿರ್ಬೋದು, ಹಾಗೆ ಚಿನ್ನಾಭರಣ, ಮತ್ತೆ ಏನ್ ಚಿನ್ನಾಭರಣ ಸಿಕ್ಕಿತ್ತಲ್ಲ ಅವ್ರ ಮನೆಯಲ್ಲಿ, ಈ ಗೋಲ್ಡ್ ವ್ಯಾಲ್ಯೂಯೇಷನ್ ಕೂಡ ಅವ್ರ ಮನೆಗೆ ಹೋಗಿದ್ರು. ಎಷ್ಟೆಷ್ಟಿದೆ ಅಂತ ಹೇಳಿ ಕೂಡ ಅದನ್ನ ವ್ಯಾಲ್ಯೂ ಮಾಡಿದ್ದಾರೆ. ಮಂಜುನಾಥ್ ಮನೆ ಸೇರಿ 10ಕ್ಕೂ ಅಧಿಕ ಕಡೆ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮಂಜುನಾಥ್ ಆಪ್ತ ಗೋವಾ ಮೂಲದ ಲೋಬೋ ಹುಡುಕಾಟವನ್ನ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ನಿವಾಸದಲ್ಲಿ ಲೋಬೋ ಸಿಗದ ಕಾರಣ ಗೋವಾಗೆ 2 ತಂಡ ತೆರಳಿದ್ದೆ. ಇನ್ನುಳಿದಂತಹ ಇಡಿ ಅಧಿಕಾರಿಗಳ ತಂಡ ಬೆಂಗಳೂರಿಗೆ ತೆರಳಿರುವಂತಹ ಸಾಧ್ಯತೆ, ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಮನೆಗಳಾಗಿರ್ಬೋದು, ಆಫೀಸ್ಗಳಾಗಿರ್ಬೋದು, ಬೆಳಗಾವಿ, ಬೆಂಗಳೂರು, ಮೈಸೂರು ಸೇರಿ ವಿವಿಧೆಡೆ ದಾಳಿ ಮಾಡಲಾಗ್ತಾ ಇದೆ. ದಾಳಿ ಬಳಿಕ ಸಾಕಷ್ಟು ಮಹತ್ವದ ದಾಖಲೆ, ಚಿನ್ನಾಭರಣ ಪತ್ತೆ ಹಚ್ಚಲಾಗಿದೆ. ಮಹತ್ವದ ದಾಖಲೆ, ಬೇನಾಮಿ ಬಾರ್ ಲೈಸೆನ್ಸು, ಬೇನಾಮಿ ಆಸ್ತಿ ಪತ್ರ ತೆಗೆದುಕೊಂಡು ಅಧಿಕಾರಿಗಳು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ದಾಳಿ ವರದಿಯನ್ನ ಈಗ ಇಡಿ ಡೈರೆಕ್ಟರ್ಗೆ ನೀಡಲಿದ್ದಾರೆ ಅಧಿಕಾರಿಗಳು. ಯಾಕಂತಂದ್ರೆ ಆ ಡೈರೆಕ್ಟರೇ ಕಳಿಸಿರ್ತಾರೆ, ಈ ರೀತಿಯಾಗಿ ಹೋಗಿ ರೇಡ್ ಮಾಡ್ಕೊಂಡು ಬನ್ನಿ, ಒಂದೇ ಒಂದು ವಸ್ತುಗಳನ್ನ ಕೂಡ ಅವರು ಜಾಲಾಡದೆ ಬಿಡೋದಿಲ್ಲ, ಎಲ್ಲವನ್ನ ಕೂಡ ತಡ್ಕಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಈ ಇಡಿ ರೇಡ್ ಮಾಡ್ತಾರಲ್ಲ ಸಂದರ್ಭದಲ್ಲಿ ಒಂದೇ ಒಂದು ಜಾಗವನ್ನ ಕೂಡ ಉಳಿಸಲ್ಲ. ಅಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿ ಒಂದು 4-5 ಜನ ಬಂದ್ಬಿಟ್ಟಿರ್ತಾರೆ, ಒಂದು ರೂಮ್ ಕೂಡ ಬಿಡಲ್ಲ. ಈಗ ಲೋಬೋ ಸಿಗದ ಕಾರಣದಿಂದಾಗಿ ಗೋವಾಗೆ 2 ತಂಡ ತೆರಳಿದೆ. ದಾಳಿ ಮುಕ್ತಾಯವೆನ್ನಲ್ಲೇ ಬೆಳಗಾವಿಗೆ ಬಂದಿದ್ದಾರೆ ವೈ ಮಂಜುನಾಥ್. ಸರ್ಕಾರಿ ಕಾರಿನಲ್ಲಿ ನಿವಾಸಕ್ಕೆ ಬಂದಿದ್ದಾರೆ ಅಬಕಾರಿ ಹೆಚ್ಚುವರಿ ಆಯುಕ್ತರು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಮಂಜುನಾಥ್ ಮನೆ. ಇಡೀ ದಾಳಿ ಮುಗಿಸಿ ವಾಪಸ್ ತೆರಳುತ್ತಾ ಇದ್ದಂತೆ ಮನೆಗೆ ಆಗಮಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ನಿವಾಸದಲ್ಲಿದ್ದಂತಹ ವೈ ಮಂಜುನಾಥ್ ಕಾರ್ನಲ್ಲಿ ಬೆಂಗಳೂರಿನಿಂದ ಈಗ ವಾಪಸ್ ಆಗಿದ್ದಾರೆ. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಏನ್ ದಾಳಿ ಮಾಡ್ತಾರಲ್ಲ, ಅವರ ಪ್ರತಿಯೊಂದು ಮೊಬೈಲ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ವಶಪಡಿಸಿಕೊಳ್ತಾರೆ. ಈಗ ಬಹುತೇಕವಾಗಿ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ಪ್ರತಿಯೊಂದು ದಾಖಲೆಗಳನ್ನ ಈಗ ವಶಪಡಿಸಿಕೊಂಡಿದ್ದಾರೆ. ಈಗಷ್ಟೇ ವೈ ಮಂಜುನಾಥ್ ಅವರು ಮನೆಗೆ ಆಗಮಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ, ಯಾವ ರೀತಿ ವಿಚಾರಣೆಗೆ ಒಳಪಡಿಸ್ತಾರೆ, ಯಾವ ರೀತಿ ತನಿಖೆ ಆರಂಭ ಆಗುತ್ತೆ. ಈಗ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆ ದಾಖಲೆಗಳನ್ನ ಮುಂದಿಟ್ಕೊಂಡು ಅವರನ್ನ ಯಾವ ರೀತಿ ಜಾಲಾಡ್ತಾರೆ ಇಡಿ ಅಧಿಕಾರಿಗಳು, ಅವರು ಸೂಕ್ತವಾಗಿ ಅದಕ್ಕೆ ಸಮಂಜಸವಾಗಿ ಉತ್ತರವನ್ನ ಕೊಡ್ತಾರಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ನಾವು ಗಮನಿಸಿದ ಹಾಗೆ ಈಗ ಬಹುತೇಕವಾಗಿ ಇಡಿ ಅಧಿಕಾರಿಗಳು ಏನು ದಾಳಿ ಮಾಡಿದ್ರಲ್ಲ, ಸಂಪೂರ್ಣವಾಗಿ ಈಗ ಅಂತ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಇದೆ. ಈಗ ಸದ್ಯಕ್ಕೆ ಯಾವ ರೀತಿ ಅಲ್ಲಿ ಒಂದು ರೀತಿಯಾದಂತಹ ಚಿತ್ರಣ ಮನೆ ಮಾಡಿದೆ ಅಂತ ಹೇಳಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ದೀಪ, ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಏನಿರ್ತಾನೆ ಅವನ ಮನೆ ಮೇಲೆ ನಿನ್ನೆ ಬೆಳಿಗ್ಗೆ 5:30 ಗಂಟೆ ಸುಮಾರಿಗೆ ಇಡಿ ದಾಳಿ ಆಗುತ್ತೆ. ಅದಾದ ಬಳಿಕ 24 ಗಂಟೆಗಳ ಕಾಲ ಸತತವಾಗಿ ಇಡಿ ಅಧಿಕಾರಿಗಳು
ಏನ್ ಮಂಜುನಾಥ್ ಏನಿದಾನೆ ಅವನ ಮನಿ ಅನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಕೆಲವು ದಾಖಲೆಗಳನ್ನು ಕೂಡ ಈಗ ಸಂಗ್ರಹ ಮಾಡಿಕೊಂಡು, ಅದಲ್ಲದೆ ಮನೆಯಲ್ಲಿ ಕೂಡ ಚಿನ್ನಾಭರಣ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅದೇ ರೀತಿ ಅಕ್ರಮ ಆಸ್ತಿಗಳ ದಾಖಲೆಗಳು ಸಿಕ್ಕಿರತಕ್ಕಂತ ಮಾಹಿತಿ ಕೂಡ ಬರ್ತಕ್ಕಂಥದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು ಏನು ಇಡೀ ದಾಳಿ ಏನ್ ಮಾಡಿದ್ರು ಅದನ್ನ ಈಗ ಮುಕ್ತಾಯಗೊಳಿಸಿ ಈಗ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಸದ್ಯ ಇವತ್ತು ಬೆಳಗ್ಗೆನೇನೆ ವಾಯ್ ಮಂಜುನಾಥ್ ಏನಿದಾನೆ ಅವನ ಟಿವಿ ಸೆಂಟರ್ ನಲ್ಲಿ ಇರ್ತಕ್ಕಂಥ ಮನೆಗೂ ಕೂಡ ವಾಯ್ ಮಂಜುನಾಥ್ ಕೂಡ ಆಗಮಿಸಿರ್ತಕ್ಕಂಥದ್ದು. ಸದ್ಯ ಇಡಿ ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಅಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು, ಅಲ್ಲಿ ಸಿಕ್ಕಿರ್ತಕ್ಕಂಥ ಅಕ್ರಮಗಳಿರ್ತಕ್ಕಂಥ ಆಸ್ತಿ ದಾಖಲೆಗಳಾಗಿರ್ಬೋದು, ಅದೇ ರೀತಿ ಬೆಳ್ಳಿ ಎಲ್ಲವನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಬರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ಯಾವ ರೀತಿಯಾಗಿ ಈ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾರಂತೆ ನೋಡ್ಬೇಕಾಗಿರ್ತಕ್ಕಂಥದ್ದು. ಅದಲ್ಲದೆ ಗೋವಾ ಮೂಲದ ಲೋಬೋ ಅನ್ನುವಂತ ವ್ಯಕ್ತಿ ಕೂಡ ಇವ್ರು ವಾಯ್ ಮಂಜುನಾಥ್ ಅನ್ನೋರಿಗೆ ಸಂಪರ್ಕದಲ್ಲಿದ್ದಾನೆ. ಅವನು ಕೂಡ ಬೆಳಗಾವಿಯಲ್ಲಿ ಮನೆಯಲ್ಲಿ ಕೂಡ ಇಡಿ ಅಧಿಕಾರಿಗಳು ಆ ಮನೆಗೆ ಹೋದ ಸಂದರ್ಭದಲ್ಲಿ ಇಲ್ಲದೆ ಇರೋ ಕಾರಣ ಬೆಳಗಾವಿಯಿಂದ ಮತ್ತೆ ಎರಡು ಇನೋವಾ ಕಾರಲ್ಲಿ ಈಗ ಗೋವಾಕ್ಕೂ ಕೂಡ ಇಡಿ ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು. ಅಲ್ಲಿರುವಂತ ಮಾಹಿತಿ ಮೇರೆಗೆ ಅಲ್ಲಿಗೆ ತೆರಳಿರ್ತಕ್ಕಂಥದ್ದು. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಈಗ ಇಡಿ ಅಧಿಕಾರಿಗಳು ನಿನ್ನೆ ವಾಯ್ ಮಂಜುನಾಥ್ ಅವ್ರಿಗೂ ಕೂಡ ಅಲ್ಲಿ ಬೆಂಗಳೂರಲ್ಲಿ ಕೂಡ ಅಲ್ಲಿ ಅವರನ್ನ ಅಲ್ಲಿ ಪರಿಶೀಲನೆ ವಿಚಾರಣೆ ಎಲ್ಲವನ್ನು ಮಾಡಿ ಕೂಡ ನಿನ್ನೆ ಅವರನ್ನ ಅಲ್ಲಿಂದ ರಾತ್ರಿ ವೇಳೆಗೆ ಅವರು ಇಡಿ ಅಧಿಕಾರಿಗಳ ತನಿಖೆ ಮುಗಿಸಿ ಇವತ್ತು ಬೆಳಗಾವಿಗೆ ಬಂದಿರತಕ್ಕಂಥದ್ದು. ಸದ್ಯ ಎಲ್ಲಾ ಕಡೆ ಕುತೂಹಲ ಇರತಕ್ಕಂಥದ್ದು. ಈ ರೀತಿಯಾಗಿ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ಎಲ್ಲವೂ ಕಡೆ ಅವ್ರ ಆಪ್ತ ಸಹಾಯಕರಾಗಿರ್ಬೋದು, ಮತ್ತೆ ಅವ್ರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರ ಮೇಲೆ ಕೂಡ ದಾಳಿಯಾಗಿತ್ತು. ಆದ್ರೆ ಏಕಾಏಕಿ ನಿನ್ನೆ ಸಾಯಂಕಾಲವರೆಗೂ ಅವರನ್ನ ವಿಚಾರಣೆ ಮಾಡಿ ಬಿಟ್ಟಿರುವುದು ಎಲ್ಲೋ ಒಂದ್ ರೀತಿಯಾಗಿ ಕುತೂಹಲ ಮೂಡಿಸ್ತಕ್ಕಂಥದ್ದು. ಇಡಿ ದಾಳಿ ಯಾವ ರೀತಿಯಾಗಿ ಇದನ್ನ ತನಿಖೆ ಮಾಡ್ತಾರೆ ಅನ್ನೋದೇ ಒಂದ್ ರೀತಿಯಾಗಿ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯ ಎಲ್ಲವೂ ಕೂಡ ಈಗ ಇಡಿ ಅಧಿಕಾರಿಗಳು ಕೆಲವು ಟಿವಿ ಸೆಂಟರ್ ಅವ್ರ ಮನೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರು, ಆ ಅಧಿಕಾರಿಗಳು ಕೂಡ ಈಗ ಬೆಂಗಳೂರು ಹೊರಟ್ರೆ ಮತ್ತೊಂದು ತಂಡ ಗೋವಾ ಕಡೆಗೆ ಮುಖ ಮಾಡಿರ್ತಕ್ಕಂಥದ್ದು. ಗೋವಾದಲ್ಲಿ ಲೋಗೋ ಅನ್ನುವಂತ ವ್ಯಕ್ತಿ ಜೊತೆಗೆ ಇವರು ಸಂಪರ್ಕ ಇತ್ತು. ಅವರ ಜೊತೆಗೆ ಇಲ್ಲಿವರೆಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಆದ್ರು, ಅದೇ ರೀತಿಯಾಗಿ ಅವರ ಸಿಬ್ಬಂದಿ ವರ್ಗ ಆಗಿರ್ಬೋದು, ಮತ್ತೆ ಅದೇ ರೀತಿ ಅವರು ಅಧಿಕಾರಿ ವರ್ಗದಲ್ಲಿ ಕೂಡ ಇಡಿ ದಾಳಿ ಆಗಿತ್ತು. ಅದಾದ ಬೆನ್ನಲ್ಲೀಗ ಈಗ ಲೋಬೋ ಅನ್ನುವಂತ ವ್ಯಕ್ತಿ ಗೋವಾದ ಮೂಲದವನು, ಆದ್ರೆ ಬೆಳಗಾವಿಯಲ್ಲಿ ಕೂಡ ಅವನ ಮನೆ ಇತ್ತು. ಆದ್ರೆ ಸಿಗದೆ ಕಾರಣ ಇಡಿ ಅಧಿಕಾರಿ ಕೂಡ ಈಗ ಗೋವಾಕ್ಕೆ ಹೋಗಿರ್ತಕ್ಕಂಥ. ಸದ್ಯ ಇಡಿ ಅಧಿಕಾರಿಗಳು ಯಾವ ರೀತಿಯಾಗಿ ಸಿಕ್ಕಿರ್ತಕ್ಕಂಥ ದಾಖಲೆಗಳಾಗಿರ್ಬೋದು, ಮತ್ತೆ ಈ ಒಟ್ಟು ಮನೆಯಲ್ಲಿ ಏನೇನೆಲ್ಲ ಸಿಕ್ಕಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈಗ ಇಡಿ ಅಧಿಕಾರಿಗಳು ಈ ತನಿಖೆಯನ್ನ ಈಗ ಮಂಜುನಾಥ್ ಕೂಡ ಈಗ ಬೆಳಗಾವಿಗೆ ಬಂದಿರತಕ್ಕಂಥದ್ದು, ಎಲ್ಲೋ ಒಂದ್ ರೀತಿಯಾಗಿ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇರೋದಂತಕ್ಕಂಥದ್ದು ಈಗೂ ಕೂಡ ಸಂಶಯ ಇರತಕ್ಕಂಥದ್ದು. ಸದ್ಯ ಇಡಿ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದಾರೆ ಅನ್ನೋಂತ ಮಾಹಿತಿ ಮಾತ್ರ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಡಿ ಅಧಿಕಾರಿಗಳು ಇದರ ಬಗ್ಗೆ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಇವ್ರ ಆಸ್ತಿಗಳ ಅಕ್ರಮವಾಗಿ ಮಾಡಿದಾರೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಹೇಳ್ಬೇಕಾಗಿರ್ತಕ್ಕಂಥದ್ದು. ದೀಪಾ. ಎಸ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.